ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾನಂದ್ ನೀಲಣ್ಣವರ ವಿರುದ್ಧ 4,600 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ತನಿಖೆಯ ಅಖಾಡಕ್ಕಿಳಿದ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್. ಶಿವಾನಂದ್ ನೀಲಣ್ಣವರ್ ಈ ವ್ಯಕ್ತಿಯ ವಿರುದ್ಧ 4,600 ಕೋಟಿ ರೂಪಾಯಿ ವಂಚನೆ ಪ್ರಕರಣ ಇದೀಗ ಸಿಐಡಿಗೆ ವಹಿಸಲಾಗಿದೆ. ಇದರ ತನಿಖೆಯನ್ನ ಸಿಐಡಿಯ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ತನಿಖೆಯ ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರಿನಿಂದ ವಿಮಾನದ ಮುಖಾಂತರ ಬೆಳಗಾವಿಗೆ ಬಂದಿದ್ದಾರೆ ಸಿಐಡಿಯ ಅಧಿಕಾರಿಗಳು. ಜಿಲ್ಲಾಡಳಿತ ವರದಿಯ ಮಾಹಿತಿಯನ್ನ ಡಿಐಜಿ ಭೀಮಾಶಂಕರ್ ಗುಳೇದ್ ಪಡೆದುಕೊಳ್ತಾರೆ. ಬಳಿಕ ಪೊಲೀಸ್ ತನಿಖೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಸಿಐಡಿ ತಂಡದವರು. ಪ್ರಕರಣದ ಸಂಬಂಧ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ನಾಳೆ ಕೋರ್ಟ್ ಅನುಮತಿಯನ್ನು ಪಡೆದು ನೀಲಣ್ಣವರು ವಶಕ್ಕೆ ಪಡೆಯುತ್ತೆ ಸಿಐಡಿ. ಶಿವಂ ಅಸೋಸಿಯೇಟ್ನಿಂದ ಹಣ ಹೂಡಿಕೆ ಈ ಜನ್ಮವನ್ನು ಜಾಲಾಡುತ್ತೆ ಸಿಐಡಿ. 4,600 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಇದೇ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಈ ಹಿಂದೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದರು. ಬೆಳಗಾವಿಯಲ್ಲಿ ಕೆಲಸ ಮಾಡಿದಂತಹ ಅನುಭವ ಭೀಮಾಶಂಕರ್ ಗುಳೇದ್ ಅವರಿಗಿದೆ. ಇದೀಗ ಸಿಐಡಿಯಲ್ಲಿ ಡಿಐಜಿ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ವ್ಯಕ್ತಿಯ ಪ್ರಕರಣ ಏನಿದೆ, ಶಿವಂ ಅಸೋಸಿಯೇಟ್ಸ್ 4,600 ಕೋಟಿ ರೂಪಾಯಿ ವಂಚನೆ. ಹೂಡಿಕೆ ಮಾಡ್ತೀವಿ, ಹೂಡಿಕೆ ಹೆಸರಲ್ಲಿ ವಂಚನೆ ಆಗಿರುವಂತಹ ಪ್ರಕರಣ. ಸಿಐಡಿಯ ಡಿವೈಎಸ್ಪಿ ಗದ್ದೇಕರ್ ನೇತೃತ್ವದ ಒಂದು ತಂಡ ಈ ಆರೋಪಿ ಶಿವಾನಂದ್ ನೀಲಣ್ಣವರೇನಿದ್ದಾನೆ ಈ ಬೆಳಗಾವಿಯ ಶಿವಬಸವ ನಗರದಲ್ಲಿರುವ ಆತನ ಕಚೇರಿ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಒಟ್ಟು 3 ಕಚೇರಿಗಳು ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಪರಿಶೀಲನೆ ಮಾಡೋ ಪ್ರಯತ್ನವನ್ನು ಈ ಹಿಂದೆ ಈ ಅಧಿಕಾರಿಗಳು ಮಾಡಿದ್ದಾರೆ. ಇದರ ಜೊತೆಗೆ ಇದಕ್ಕೆ ಬೇಕಾದಂಥ ಡಿಜಿಟಲ್ ಸಾಕ್ಷ್ಯಗಳಾಗಿರ್ಬೋದು, ಬಾಂಡ್ ಪೇಪರ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ಸುದ್ದಿಗಳಿದೆ. ಈ ಹಣದ ಮೂಲ ಏನಿದೆ 4,600 ಕೋಟಿ ರೂಪಾಯಿ, ಆ ವ್ಯಕ್ತಿ ಮಾತನಾಡಿದಂತಹ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಶಿವಾನಂದ್ ನೀಲಣ್ಣವರ್ 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತೆಲ್ಲ ಮಾತನಾಡಿದ್ದಂಥ ವ್ಯಕ್ತಿ. ಇದೀಗ ಈ ವ್ಯಕ್ತಿಗೆ ಸೇರಿದ 4 ಪ್ರಮುಖ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ವಂಚನೆ ಆರೋಪ ಪ್ರಕರಣ. 15,000 ಗನ್ ಸಿಎಂ ಆಗಲಿ ನನ್ನದೇ ಸಾಮ್ರಾಜ್ಯ ಹೇಳಿಕೆ. ಈ ಹೇಳಿಕೆಯ ಸಂಚಲನ. ಡೈಲಾಗ್ ಹೊಡೆದು ತಾನೇ ಕೆಡ್ಡ ತೋಡಿಕೊಂಡ ನೀಲಣ್ಣವರ್. ನಾನು ಛತ್ರಪತಿ ಶಿವಾಜಿ ದೇವಾನುದೇವತೆಗಳಲ್ಲಿದ್ದಾರೆ ನನ್ನ ಹತ್ರ ಅಂತ ಮಾತನಾಡಿದ್ದ ವ್ಯಕ್ತಿ ಈತ. ದೇಶದಲ್ಲಿ ರಾಕ್ಷಸರು ತುಂಬಿದ್ದಾರೆ, ನನ್ನ ಬಳಿ ಸಾಮ್ರಾಜ್ಯವೇ ಇದೆ. 224 ಗೆಲ್ಲೋದೇನು ಈಸಿ, ನಾನು ಮನಸ್ಸು ಮಾಡಿದ್ರೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ಲಿ ಏನು, ಈ ತರನಾಗೆಲ್ಲ ಈ ವ್ಯಕ್ತಿ ಭಾಷಣವನ್ನು ಮಾಡಿದ್ದ. ಉಡುಪಿ ಜಿಲ್ಲೆಯ ಕಡೂರಿನಲ್ಲಿ ಈ ವ್ಯಕ್ತಿ ಭಾಷಣವನ್ನು ಮಾಡಿದ್ದ. ಇದೇ ಭಾಷಣ ಇದೀಗ ಮುಳುವಾಗಿ ಪರಿಣಮಿಸಿಬಿಟ್ಟಿದೆ. ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣನು ಹೇಗೆ ಇದ್ರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಹಾಗೆ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣನು ಹೇಗೆ ಇದ್ರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಹಾಗೆ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣನು ಹೇಗೆ ಇದ್ರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಹಾಗೆ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ, ಛತ್ರಪತಿ ಶಿವಾಜಿ, ಸಂಗೊಳ್ಳಿ ರಾಯಣ್ಣ ಅನ್ನುವಂತಹ ಮಾತುಗಳನ್ನು ಮಾತನಾಡುವಂತಹ ಶಿವಾನಂದ್ ನೀಲಣ್ಣವರ ಮೇಲೆ 4,600 ಕೋಟಿ ರೂಪಾಯಿ ಹೂಡಿಕೆ ವಂಚನೆ ಮಾಡಿರುವ ಗಂಭೀರ ಆರೋಪ. ಅದರ ಭಾಗವಾಗಿ ತನಿಖೆ ಆಗ್ತಾ ಇದೆ. ಈ ವ್ಯಕ್ತಿ ಮೊದಲು ಆಟೋ ಚಾಲಕ, ಐಸ್ ಕ್ರೀಮ್ ಮಾರ್ತಾ ಇದ್ದ. ಇದು ಗಮನಿಸಬೇಕಾದಂತಹ ಸಂಗತಿ. ಉದ್ಯಮದ ಸಾಮ್ರಾಜ್ಯವನ್ನು ಈ ವ್ಯಕ್ತಿ ಕಟ್ಟಿಕೊಂಡಿದ್ದ.
ಅದರ ಭಾಗವಾಗಿ ಈ ಮಾತುಗಳ ಹೊರಗಡೆ ಬಂದಿತ್ತು. 224 ಕ್ಷೇತ್ರಗಳಲ್ಲಿ ಗೆಲ್ಲೋದೇನು ದೊಡ್ಡ ವಿಚಾರ ಅಲ್ಲ, ಗೆದ್ದು ಬಿಡ್ತೀನಿ, ಮುಖ್ಯಮಂತ್ರಿ ಆಗ್ಲೇನು ಅನ್ನುವಂತಹ ನಿಟ್ಟಿನಲ್ಲಿ ಈ ವ್ಯಕ್ತಿ ಉತ್ತರ ಕರ್ನಾಟಕ ಶೈಲಿಯ ಭಾಷಣವನ್ನು ಮಾಡಿದ್ದ ವ್ಯಕ್ತಿ. ಅದಾದ ನಂತರ ಇದೀಗ ಈ ವ್ಯಕ್ತಿಯ ವಿರುದ್ಧ 4600 ಕೋಟಿ ರೂಪಾಯಿ ವಂಚನೆ ಮಾಡಿರೋದು. ಇವರ ತಂದೆ ಎಕ್ಸ್ ಆರ್ಮಿ. ಈ ಸಂಪರ್ಕವನ್ನು ಬಳಸಿಕೊಂಡು ಈ ವ್ಯಕ್ತಿ ಅನೇಕ ಜನರಿಗೆ, ಮಹಿಳೆಯರಿಗೆ, ಎಕ್ಸ್ ಆರ್ಮಿ, ಕೆಲವೊಂದಿಷ್ಟು ಜನ ಮಾಜಿ ಸೈನಿಕರುಗಳಿಗೆ, ಅನೇಕ ಜನ ಯುವಕರಿಗೆ, ಜನರಿಗೆಲ್ಲರಿಗೂ ಕೂಡ ಮೋಸ ಮಾಡಿದ್ದಾನೆ ಅಂತ. ಹೀಗಾಗಿ ನಿನ್ನೆ ಬೆಳಗಾವಿ ಜಿಲ್ಲಾಡಳಿತ ಹೇಳಿತ್ತು, ಯಾರ್ಯಾರೆಲ್ಲ ಇವರಲ್ಲಿ ಹೂಡಿಕೆ ಮಾಡಿದ್ರಿ ಅವರೆಲ್ಲರೂ ಕೂಡ ನಮಗೆ ಮಾಹಿತಿಯನ್ನು ಕೊಡಬೇಕು, ನಿಮ್ಮ ಹಣವನ್ನು ವಾಪಸ್ ಕೊಡಿಸೋ ಪ್ರಯತ್ನವನ್ನು ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಅದರ ಭಾಗವಾಗಿ ಇದೀಗ ತನಿಖೆ ಮುಂದುವರಿತಾ ಇದೆ. ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ಥರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ಒಂದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರೆದಿದ್ದರು. ಈ ಥರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CIDಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ, ಈ ಶಿವಾನಂದ ನೀಲನ್ನವರ್, ಇವನು ಉಡುಪಿ ಜಿಲ್ಲೆಯಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ಥರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ಒಂದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರೆದಿದ್ದರು. ಈ ಥರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CIDಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ, ಈ ಶಿವಾನಂದ ನೀಲನ್ನವರ್, ಇವನು ಉಡುಪಿ ಜಿಲ್ಲೆಯಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನಲ್ಲಿ ನಿಂತಿದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಸುನೀಲ, ಶಿವಾನಂದ್ ನೀಲಣ್ಣವರ ವಿರುದ್ಧ ಈ ವಂಚನೆ ಆರೋಪದ ತನಿಖೆ ಎಲ್ಲಿ ತನಕ ಬಂತು? CID ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆದು ಬಂದಿದ್ದಾರೆ ಅನ್ನೋ ಮಾಹಿತಿ. ಪ್ರವೀಣ್, ಈ ಶಿವಾನಂದ್ ನೀಲನ್ನವರ್ ಕೇವಲ ಶಿವಮ್ ಅಸೋಸಿಯೇಟ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಷ್ಟೇ ಅಲ್ಲ, ತನ್ನ ಅಹಂಕಾರದ ಮಾತುಗಳಿಂದಲೇ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಉಡುಪಿಯ ಕಡೂರಿನಲ್ಲಿ ಈತ ನೀಡಿದ ಭಾಷಣ ಇಡೀ ರಾಜ್ಯ ಪೊಲೀಸ್ ಇಲಾಖೆಯನ್ನು ತಬ್ಬಿಬ್ಬು ಮಾಡಿತ್ತು. ದೇಶದಲ್ಲಿ ರಾಕ್ಷಸರು ತುಂಬಿದ್ದಾರೆ, ನನ್ನದೇ ಆದ ದೊಡ್ಡ ಸಾಮ್ರಾಜ್ಯವಿದೆ, ಬೇಕಿದ್ದರೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಅಧಿಕಾರಿಗಳನ್ನು ಒಂದೇ ಒಂದು ಚಟಿಕೆಯಲ್ಲಿ ಅಕ್ಕಿಗೆ ಒಳಗಡೆ ತಗೋತೀನಿ, 224 ಕ್ಷೇತ್ರಗಳನ್ನ ಗೆಲ್ಲುವುದು ನನ್ನ ದೊಡ್ಡ ಕರಾಮತ್ತೇನಲ್ಲ ಅಂತ ಬಹಳ ಉಡಾಫೆಯಿಂದ ಮಾತನಾಡಿದ್ದ. ಅಷ್ಟೇ ಅಲ್ಲದೆ ತನ್ನ ಬಳಿ 15,000 ಬಂದೂಕುಗಳಿವೆ ಎಂದು ಹೇಳಿಕೆ ನೀಡಿದ್ದ. ಆಗಿದ್ದು ಸುನೀಲ್, ತನಿಖೆಯ ಭಾಗ ಎಲ್ಲಿ ತನಕ ಬಂತೀಗ? ಈಗ ತನಿಖೆ ಭಾಗ ಅಂದ್ರೆ ಈಗ ಶಿವೋಡಿ ನಿಯೋಜ ಆಗಿರುವಂತ ಭೀಮಾಶಂಕರ್ ಗುಳಿದವರು ಅವ್ರಿಗೆ ವಹಿಸಿರುವಂತದ್ದು. ಈಗ ಅವರು ಕೂಡ ಬಂದು ಕೋರ್ಟ್ಗೆ ತೊಡಗಿ ಮರಿ ತಮ್ಮ ಕಸ್ಟಡಿಗೆ ಕೇಳುವಂತದ್ದು ಹಂತಕ್ಕೆ ಬಂದಿದೆ. ಸುನಿಲ್, ನಿನ್ನೆ ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ರು, ಯಾರ್ಯಾರು ಇದರಲ್ಲಿ ವಂಚನೆ ಆಗಿದ್ರಿ ಅದಕ್ಕೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ. ಪ್ರವೀಣ್, 15,000 ಬಂದೂಕುಗಳು ಹೇಳಿದ ತಕ್ಷಣವೇ ಸರ್ಕಾರದ ಗುಪ್ತಚರ ಮತ್ತು ತನಿಖಾ ಏಜೆನ್ಸಿಗಳು ಅಲರ್ಟ್ ಆದವು. ಬೆಳಗಾವಿ ಪೊಲೀಸ್ ಕಮಿಷನರ್ ಗುರುಸೆ ಅವರು ಕೂಡ ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಬಂದೂಕುಗಳ ಹೇಳಿಕೆಯಿಂದಲೇ ನಾವು ಈತನ ಬೆನ್ನು ಬಿದ್ದಿದ್ದೇವೆ ಎಂದು ಹೇಳ್ತಾರೆ. ಇದರ ಬೆನ್ನಲ್ಲೇ ಶಿವಮ್ ಅಸೋಸಿಯೇಟ್ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಂದ ಹರಿದು ಬರುತ್ತಿತ್ತು, ಈತನ ಸಾಮ್ರಾಜ್ಯ ಆಸ್ತಿ ಎಷ್ಟು ಎಂಬ ಬಗ್ಗೆ ಪೊಲೀಸರು ಇಂಚಿಂಚು ತನಿಖೆ ನಡೆಸುತ್ತಿದ್ದಾರೆ. ದೊಡ್ಡ ಸಾಮ್ರಾಜ್ಯ ಕಟ್ಟಲು ಹೊರಟಿದ್ದ ಕಿಲಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಓಕೆ ಸುನೀಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.